ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗುತ್ತೆ, ಅವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ವಿಜಯಪುರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಆಡಿಯೋ ಬಗ್ಗೆ ಈಗಾಗಲೇ ಸಿಎಂ ಎಸ್ಐಟಿ ರಚನೆಯನ್ನ ಮಾಡಿದ್ದಾರೆ. ನಾವು ಯಾರು ಕೂಡ ಈ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಬಿಜೆಪಿಯವರು ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಇರುವಂತವರು, ಹೀಗಾಗಿ ಎಸ್ಐಟಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ವಿಜಯಪುರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಆಪರೇಷನ್ ಆಡಿಯೋ ವಿಚಾರ ಬಿಜೆಪಿ ಪಕ್ಷದ ಒಳಗೆ ಒಂದು ದೊಡ್ಡ ತಲ್ಲಣವನ್ನೇ ಎಬ್ಬಿಸಿರುವಂತದ್ದು. ಎಸ್ಐಟಿಯನ್ನ ತೀವ್ರವಾಗಿ ಬಿಜೆಪಿ ನಾಯಕರು ವಿರೋಧ ಮಾಡಿದ್ರು ಕೂಡ ಅವರೆಲ್ಲರ ವಿರೋಧದ ನಡುವೆಯೇ ಸಿಎಂ ಕುಮಾರಸ್ವಾಮಿ ಎಸ್ಐಟಿ ರಚನೆ ಮಾಡಿ ಆಯ್ತು, ತನಿಖೆ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಅದರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಸಂವಿಧಾನದ ಮೇಲೇನೆ ನಂಬಿಕೆ ಇಲ್ಲ, ಹಾಗಾಗಿ ಎಸ್ಐಟಿಯನ್ನು ಕೂಡ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡ್ತಾ ಇರೋ ರೀತಿ ನಾವ್ಯಾರು ಕೂಡ ಎಸ್ಐಟಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. The chief minister was announced it. ಸ್ಪೀಕರ್ ತನ್ನ ಸಲಹೆ ಕೊಟ್ಟಿದ್ರು, SIT ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ನಾನು ನನ್ನ ಅಭಿಪ್ರಾಯವಾಗಿ ಹೇಳಿದ್ದೀನಿ, SITನೇ ಮಾಡಬೇಕು. ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಲಂಚ ಕೊಟ್ಟದ್ರ ಬಗ್ಗೆ ಮಾತಾಡಿದ್ದಾರೆ. ಸ್ಪೀಕರ್ಗೆ 50 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿಲ್ವ ಅದರಲ್ಲಿ? ಮತ್ತು ಯಾವುದನ್ನು ಮಾಡಬೇಕು? ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಆಗಲ್ಲ. ಬಿಕಾಸ್ ಜುಡಿಷಿಯಲ್ ಕಮಿಷನ್ ಇದೆ ಫ್ಯಾಕ್ಟ್ ಫೈಂಡಿಂಗ್ ಮಾಡಿ. ಯಾರು ಕಾನೂನು ಗೊತ್ತಿದ್ದ ಸಿಬಿಐ ಯಾರ ಕೈ ಕೆಳಗಡೆ ಇದೆ? ವಿಚ್ ಇಸ್ ದ ಅದರ್ ಏಜೆನ್ಸಿ? ಪ್ರಾಸಿಕ್ಯೂಟ್ ಮಾಡೋ ಏಜೆನ್ಸಿ ಯಾವುದು ಹೇಳಿ? ವಿಚ್ ಇಸ್ ದಟ್ ಅದರ್ ಏಜೆನ್ಸಿ? ಲೆಟ್ ದೆಮ್ ಸೇ. ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪವರ್ಸ್ ಇರ್ತಕ್ಕಂಥ ವಿಚ್ ಇಸ್ ದಿ ಅದರ್ ಏಜೆನ್ಸಿ. BJP has no trust in democracy. They have no trust in parliamentary system. ಯಾವ ಇನ್ವೆಸ್ಟಿಗೇಷನ್ ನೋಡಪ್ಪ, ನಾನು ಯಡಿಯೂರಪ್ಪ ಇನ್ಯಾವನು ಶಿವಾನಂದನವ ಶಿವನಗೌಡ ನಾಯಕು ಅವ್ರಲ್ಲ ಇಂಪಾರ್ಟೆಂಟ್. ರೂಲ್ ಆಫ್ ಲಾ ದೇಶದಲ್ಲಿ ಒಂದು ಕಾನೂನಿದೆ. ಯಾರೇ ತಪ್ಪು ಮಾಡಿದ್ರು ಕೂಡ, ಕಾನೂನು ಉಲ್ಲಂಘನೆ ಆದರೂ ಕೂಡ ಅವರು ಶಿಕ್ಷೆ ಆಗಬೇಕು ಅನ್ನೋದು ನಾವು. ಯಾರೇನಾಗಲಿ, whoever they may be, those who have violated law, those who have committed offense, they should be punished according to the law of the land. The chief minister was announced it. ಸ್ಪೀಕರ್ ತನ್ನ ಸಲಹೆ ಕೊಟ್ಟಿದ್ರು, SIT ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ನಾನು ನನ್ನ ಅಭಿಪ್ರಾಯವಾಗಿ ಹೇಳಿದ್ದೀನಿ, SITನೇ ಮಾಡಬೇಕು. ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಮಸಳ್ಳಿ. ಶರಣು, ಹಾಗಾದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು? ಶರಣು, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ SIT ರಚನೆ ಹಾಗೂ ತನಿಖೆ ವಿಚಾರವಾಗಿ ಆಪರೇಷನ್ ಆಡಿಯೋ ವಿಚಾರವಾಗಿ ಏನೆಲ್ಲ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನೀವು ಕೂಡ ಕೇಳಿಸ್ಕೊಂಡ್ರಿ. ಅಂದ್ರೆ ಬಿಜೆಪಿ ನಾಯಕರಿಗೆ ನಮ್ಮ ಡೆಮೋಕ್ರಸಿ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನುವಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶರಣು, ಇನ್ನು ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ? ಹೌದು ಅಂಕಿತ, ಇವತ್ತೇನು ಮಾಜಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ವಿಜಯಪುರ ನಗರದಲ್ಲಿ ಪ್ರವಾಸ ಕೈಗೊಂಡಿದ್ರು. ಏನು ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಉದ್ಘಾಟನೆ ಮಾಡಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ಈ ಈಶ್ವರಪ್ಪನವರಿಗೆ ಮೆದುಳು ಇಲ್ಲ, ಅವ್ರು ಏನೇನೋ ಮಾತಾಡ್ತಾರೆ. ಈ ಮುಂಚೆನೂ ನಾನು ಅವ್ರ ಬಗ್ಗೆ ಹೇಳಿದ್ದೇನೆ, ಅವ್ರಿಗೆ ಗಂಭೀರವಾಗಿ ಮಾತನಾಡೋದು ಬರೋದಿಲ್ಲ ಅಂತೇಳಿ ಈಶ್ವರಪ್ಪರ ಮೇಲೆ ವಾಗ್ದಾಳಿ ಮಾಡಿದ್ರು. ನಂತರ SITಗೆ ಏನು ಟೀಮ್ ರಚನೆ ಆಗಿದೆ, ಅದು CM ಅವರು ರಚನೆ ಮಾಡಿದಂತ ಟೀಮು. ಅದರಲ್ಲಿ ನಾವು ಯಾರು ಹಸ್ತಕ್ಷೇಪ ಮಾಡುವುದಿಲ್ಲ.
ಹೀಗಾಗಿ SIT ಅವರು ಸ್ವಂತ ತನಿಖೆಯಿಂದ ಅದು ತನಿಖೆ ಮಾಡ್ತಾರೆ. ಇದ್ರಾಗ ಯಾರೇ ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಅನುಭವಿಸಲೇಬೇಕಂತೇಳಿ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ರ ಅಂತ ಹೇಳ್ಬಹುದು. ಒಟ್ಟಾರೆ ಸಿದ್ದರಾಮಯ್ಯನವರು ಈಗ ವಿಜಯಪುರದಲ್ಲಿ ಒಂದ್ ರೀತಿಯಿಂದ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. SIT ಪ್ರಕರಣಕ್ಕೂ ನಮಗೂ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ, ಅದು ಸ್ವತಂತ್ರ ತನಿಖಾ ಸಂಸ್ಥೆ. ಬಿಜೆಪಿ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಮತ್ತೆ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ ಅವರು ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂತೇಳಿ ಒಂದ್ ಕಡೆ ಆರೋಪ ಮಾಡಿದ್ರು. ಇನ್ನೊಂದ್ ಕಡೆ ಬಿಜೆಪಿ ಅವರು ಕೇಂದ್ರದ ಸರ್ಕಾರ ಅಡಿಯಲ್ಲಿ CBI ಸದಾ ಇದೆ, CBI ಮೇಲೆ ಅವ್ರ ನಂಬಿಕೆ ಇದ್ರೆ CBIಗೆ ಕೊಡೋಣ ಅಂತೇಳಿ ಒಂದ್ ಕಡೆ ಮತ್ತೊಂದ್ ಕಡೆ ಹೇಳಿದ್ರು ಅಂತ ಹೇಳ್ಬೋದು ಅಂಕಿತಾ. ಓಕೆ, ಧನ್ಯವಾದ ಶರಣು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಜುಡಿಷಿಯಲ್ ಕಮಿಷನ್ ಇದೆ, ಫ್ಯಾಕ್ಟ್ ಫೈಂಡಿಂಗ್ ಮಾಡಿ. ಯಾರು